ರೈತ ಬಾಂಧವರೇ, ನಾನು ಅಕ್ಷತಾ MSc ಹಾರ್ಟಿಕಲ್ಚರ್ ವಿಫಾರ್ಮ್ ಸಪ್ಲೈ ಚೈನ್ ಪ್ರೈವೇಟ್ ಲಿಮಿಟೆಡ್ ಇಲ್ಲಿ ಕೆಲಸ ಮಾಡ್ತಿದ್ದೀನಿ. ನಾವು ಇವತ್ತು ಸಿನ್ನೂರು ತಾಲೂಕಿನಲ್ಲಿ ಶ್ರೀನಿವಾಸ್ ರೆಡ್ಡಿ ಅವರನ್ನು ಅವರು ಬೆಳೆದಂತ ಆಯಿಲ್ ಪಾಮ್ ಬಗ್ಗೆ ಅವರ ಅನಿಸಿಕೆಯನ್ನ ಕೇಳೋಕ್ ಬಂದಿದ್ವಿ. ಬನ್ನಿ ಅವರ ಅನಿಸಿಕೆಯನ್ನ ಕೇಳೋಣ. ನಮಸ್ತೆ ಸರ್. ನಮಸ್ಕಾರಮ್ಮ. ನಮ್ಮ ಹೆಸರು ಶ್ರೀನಿವಾಸರಾವ್, ಸಿಂಧನೂರು ತಾಲೂಕು ಗೊರ್ಲೋಟಿ ಗ್ರಾಮ. ನಾವು 3 ವರ್ಷ ಆಯ್ತಮ್ಮ ಈ ಹೊಲ ತಗೊಂಡ ಮೇಲೆ ಇವು ಬಾಳೆ ಮತ್ತು ಆಯಿಲ್ ಪಾಮ್ ಹಾಕಿದೆ. ಮೇನ್ ಕ್ರಾಪ್ ಅಂತ ಆಯಿಲ್ ಪಾಮ್, ಇಂಟರ್ ಕ್ರಾಪಲ್ಲಿ ಬಾಳೆ ಹಾಕಿದ್ವಿ, ಮತ್ತು ಹಲವಾರು ಹಣ್ಣಿನ ಗಿಡನೂ ಹಾಕಿದ್ವಿ. ಇದೆಲ್ಲ ನಾವು ಮ್ಯಾಕ್ಸಿಮಮ್ ಅಂತ 99% ಅಂದ್ರೆ ಆರ್ಗ್ಯಾನಿಕ್ ಮುಖಾಂತರನೇ ಮಾಡ್ತಾಯಿದ್ದೆ. ನಿಮ್ಮ ಬಾಗಲಕೋಟೆಯಿಂದ ವಿಫಾರ್ಮ್ಸ್ ಇಂದ ಬ್ಯಾಕ್ಟೀರಿಯಾಸ್ ಎಲ್ಲ ತಂದು ಒಂದು ಟ್ಯಾಂಕ್ನಲ್ಲಿ ಕಲಿಸಿ ಎವ್ರಿ ವೀಕ್ ಒಂದು ಬ್ಯಾಕ್ಟೀರಿಯಾ ಬಿಡ್ತಿದ್ವಿ. ಲಾಸ್ಟ್ 3 ಇಯರ್ಸಿಂದ ಪ್ರಾಕ್ಟೀಸ್ ಮಾಡಿದ್ವಿ. ಈಗಂತೂ ಬಾಳೆಗೆ 1.5 ವರ್ಷದಿಂದ 1 ಗ್ರಾಮನೂ ಯಾವ ಗೊಬ್ಬರನೂ ಪೆಸ್ಟಿಸೈಡನ್ನು ಯಾವುದನ್ನು ಹೊಡೆದಿಲ್ಲ. ಹಂಗೆ ಗೊನೆ ಬರ್ತಾಯಿದ್ವು. ಎಲ್ಲ ಆಯಿಲ್ ಪಾಮನ್ನು ಸ್ಟಾರ್ಟ್ ಆಗಿದೆ ಲಾಸ್ಟ್ 6 ಮಂತ್ಸಿಂದ. ಒಂದು 32 ಟನ್ಸ್ ತಗೊಂಡಿದ್ವಿ 20 ಏಕರ್ಸ್ನಲ್ಲಿ. ಇನ್ನೊಂದು 3 ತಿಂಗಳಿದೆ, 1 ವರ್ಷಕ್ಕೆ 3 ತಿಂಗಳಲ್ಲಿ ಒಂದು 8 ಟನ್ ನಿರೀಕ್ಷೆ ಮಾಡ್ತಾಯಿದ್ವಿ. ಟೋಟಲ್ ಆ್ಯಾವ್ರೇಜು 2 ಟನ್ಸ್ ಪರ್ ಏಕರ್ ಸ್ಟಾರ್ಟಿಂಗ್ ಇಯರ್ನಲ್ಲಿ. ನೆಕ್ಸ್ಟ್ ಇಯರು 4 ಟನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ ನೆಕ್ಸ್ಟ್ ಇಯರು. ಆಮೇಲೆ 6th 7th ಇಯರಿಂದ 8 ಟನ್ ಆ್ಯಾವ್ರೇಜ್ ಬರ್ತದೆ. ಇದು ಆಯಿಲ್ ಪಾಮ್ ಕಂಪ್ನಿಯಿಂದ ಹೇಳಿದ್ರು ಅವರು. ನಾವು ಬೇರೆ ಕಡೆ AP ನಮ್ಮ ಆಯಿಲ್ ಪಾಮ್ ಮಾಡ್ತಾಯಿದ್ವಿ. ಅಲ್ಲಿ ನಾವು 12 ಟನ್ಸ್ ನಾವು ಆರ್ಗ್ಯಾನಿಕ್ ಮುಖಾಂತರ ತೆಗೆದು ಪರ್ ಇಯರ್ 12 ಟನ್ಸ್ ಪರ್ ಏಕರ್ ಬಂದಿದೆ. ಈಗ ಚೆನ್ನಾಗಿದೆ ಬ್ಯಾಕ್ಟೀರಿಯಾಸಿಂದ ಮುಖಾಂತರ ಮಾಡಿದ್ರೆ ಅಂದರೆ ಇಮಿಡಿಯೇಟಾಗಿ ನಮಗೂ ಅದು ರಿಸಲ್ಟ್ ಬರಲ್ಲ. ಒಂದು 6 ಮಂತ್ಸ್ 7 ಮಂತ್ಸ್ ಅನಂತರ ನಮ್ಗೆ ಅದು ಕಾಣಿಸ್ತದೆ ಎಲ್ಲ. ಅದು ಆಮೇಲೆ ನಾವು ಫ್ರೆಶ್ ಮೆಡ್ ಅಂತ ಇದಿದೆ, ನಾವು ಕಬ್ಬಿನ ಫ್ಯಾಕ್ಟ್ರಿ ಅಂತ ತರ್ತೀವಿ. ಅದು ಈಗ ಎಲ್ಲ ಅದರಲ್ಲಿ ಬ್ಯಾಕ್ಟೀರಿಯಾ ಮಿಕ್ಸ್ ಮಾಡಿ ಒಂದು 6 ಮಂತ್ಸ್ ಅಂದರೆ ಅದರಲ್ಲಿ ಇಟ್ಟು ಆಮೇಲೆ ಗಿಡಕ್ಕೆ ಹಾಕ್ತೀವಿ. ಅದರಲ್ಲಿ ಬ್ಯಾಕ್ಟೀರಿಯಾ ಚೆನ್ನಾಗಿ ಡೆವಲಪ್ ಆಗ್ತದೆ. ಓಕೆ ಸರ್. ಸರ್ ನಿಮ್ ಪ್ರಾಪರ್ ಬೇರೆನಾ ಸರ್? ಪ್ರಾಪರ್ ಆಂಧ್ರ ಪ್ರದೇಶ. ನಾವಲ್ಲಿ ನೌಕರಿ ಇಲ್ಲಿಗೆ ಬಂದು ಮಾಡ್ತಾ ಇದ್ದೆ. ನಾವಲ್ಲಿ ಈಗ ನೌಕರಿ ಮಾಡ್ತಾ ಇದ್ದೆ. ಈಗ ಕಂಟಿನ್ಯೂ ಇಲ್ಲ ಇರಲ್ಲ. ನಾವು ವೀಕ್ ಮಂತ್ಲಿ ಒಂದು 3-4 ಡೇಸ್ ಬಂದು ಓಕೆ. ಎಲ್ಲ ಗೈಡೆನ್ಸ್ ಕೊಟ್ಟು ನಮ್ಮ ಎಷ್ಟು ಎಕರ್ ಮಾಡಿದೀರಾ ಸರ್? ಇದಷ್ಟು ಇದು 21 ಏಕರ್ಸ್ ಇದಮ್ಮ. ಅಷ್ಟು ಆಯಿಲ್ ಪಾಮ್ ಇದೆ. ಆಯಿಲ್ ಪಾಮ್ ಇದೆ. ಆಯಿಲ್ ಪಾಮ್ ಮಿಡಲ್ನಲ್ಲಿ ಬಾಳೆ ಇದೆ, ಏಲಕ್ಕಿ ಬಾಳೆ ಇದೆ. ಇದು ಆಯಿಲ್ ಪಾಮ್ ಎಲ್ಲಿ ತರಿಸಿದ್ರಿ ಸರ್ ನೀವು? ಇಲ್ಲಿ ಬಾಗಲಕೋಟೆಯಿಂದ 3F ಆಯಿಲ್ ಪಾಮ್ ನರ್ಸರಿಯಿಂದ ತರಿಸೋದು. ಇದು ಬೈಬ್ಯಾಕ್ ಸಿಸ್ಟಮ್ ಐತೆ ಸರ್? ಬೈಬ್ಯಾಕ್ ಸಿಸ್ಟಮ್ ಇದೆ. ಅವರೇ ಇಲ್ಲಿ ಬಂದು ತಗೊಂಡು ಹೋಗ್ತಾರೆ. ನಾವು ಕಟ್ ಮಾಡಿ ಕೊಡೋದು, ಹಾಂ ಸರ್. ಅವರೇ ಇಲ್ಲಿ ಬಂದು ತಗೊಂಡು ಹೋಗ್ತಾರೆ. ಹಾಂ ಸರ್. ಅಲ್ಲ ಮಂತ್ಲಿ ನಮಗೆ ಪೇಮೆಂಟ್ ಮಾಡ್ತಾರೆ ಅವರು. ಮಂತ್ಲಿ ಎವ್ರಿ ಮಂತ್ 10th ನಮ್ಗೆ ಅಕೌಂಟ್ನಲ್ಲಿ ಬರ್ತದಮ್ಮ. ಎವ್ರಿ ಮಂತ್ 10 ಸರ್? 10th ಬರ್ತದೆ. ಓಕೆ. ಇಲ್ಲಿ ಅಂದ್ರೆ ಸರ್ ಈಗ ನೀವು ಹಾರ್ವೆಸ್ಟ್ ಬಂದ ತಕ್ಷಣ ಸರ್ ನಾವು ಹಾರ್ವೆಸ್ಟ್ ಬಂದ ತಕ್ಷಣ ಕಟ್ ಮಾಡ್ತಾ ಇದ್ದಂತ ಅವ್ರಿಗೆ ಇನ್ಫಾರ್ಮ್ ಮಾಡ್ಬೇಕು. ಹಾಂ ಸರ್. 2-3 ಡೇಸ್ನಲ್ಲಿ ನಮ್ಮ ಟೋಟಲ್ 20 ಏಕರ್ಸ್ ಕಟ್ ಆಗ್ತದೆ. ಅವರು ಗಾಡಿ ಕಳ್ಸರಲ್ಲಿಂದ ನಾವು ಅವ್ರಿಗೆ ಲೋಡ್ ಮಾಡಿ ಅವ್ರು ತೂಕ ಮಾಡಿ ನಿಯರ್ ಬೈ ಎಲ್ಲಿ ಕಾಟ ಇರ್ತದೆ ತೂಕ ಮಾಡಿ ಅಲ್ಲಿ ಫ್ಯಾಕ್ಟ್ರಿ ತಗೊಂಡು ವಿತಿನ್ 10 ಡೇಸ್ನಲ್ಲಿ ನಮ್ಗೆ ಪೇಮೆಂಟ್ ಅವರು ಬ್ಯಾಂಕ್ ಥ್ರೂನ ಅವರು ಪೇಮೆಂಟ್ ಮಾಡ್ತಾರಮ್ಮ. ಏನು ಪ್ರಾಬ್ಲಮ್ ಇಲ್ಲ. ಎವ್ರಿ ಮಂತು ಗೌರ್ಮೆಂಟು ಫಿಕ್ಸ್ ಮಾಡ್ತಮ್ಮ ರೇಟ್. ಅದಕ್ಕೆ ಎವ್ರಿ ಮಂತು 2nd or 3rd ಒಂದು ರೇಟ್ ಬರ್ತದಮ್ಮ. ಈ ಮಂತ್ ಎಷ್ಟು ರೇಟ್ ಇದೆ ಅಂತೇಳಿ. ಈ ಕರೆಂಟ್ಲಿ 16,800 ಇದೆ ಅಮ್ಮ. ರೇಟ್ ಫಿಕ್ಸ್ ಮಾಡ್ತಾರೆ. ಆ ರೇಟ್ ಇದಾಗ್ತದೆ, ನಮ್ಗೆ ಕ್ಲಿಯರ್ ಆಗ್ತದೆ. ಹಾಂ ಸರ್. ಈಗಂದ್ರೆ 7th ಇಯರಿಂದ ನಮ್ಗೆ ಈಲ್ಡಿಂಗ್ ಪೀಕ್ ಬರ್ತದಮ್ಮ. 8 to 10 ಈಗ ಫಸ್ಟ್ ನೀವು ತೆಗೆದ್ರಲ್ಲ ಸರ್, ಫಸ್ಟ್ ನಿಮಗೆ ಕಾಯಿ ಬರಕ್ ಸ್ಟಾರ್ಟ್ ಆಗಿದೆ ಯಾವಾಗ ಸರ್ ಇದು ಆಯಿಲ್ ಪಾಮ್? ಥರ್ಡ್ ಇಯರ್ ಕಂಪ್ಲೀಟ್ ಆದ್ಮೇಲೆ 3rd ಇಯರ್ 1 ಮಂತ್ಗೆ ಸ್ಟಾರ್ಟ್ ಆಗಿದೆ. ಫೆಬ್ರವರಿ ಲಾಸ್ಟ್ 2025 ಫೆಬ್ರವರಿಗೆ ಸ್ಟಾರ್ಟ್ ಆಗಿದೆ. ಎಲ್ಲ ಗಿಡನು ಬೇರಿಂಗ್ ಅದಾವ ಸರ್? ಎಲ್ಲ ಗಿಡದಿಂದ ಒಂದೊಂದು 2 ಬರ್ತವಮ್ಮ. ಎಲ್ಲೆಲ್ಲಿ ಹಣ್ಣು ಆಗ್ತವ ಸ್ವಲ್ಪ ಕಾಯಿ ಕೆಂಪಗೆ ಆಗ್ತದಮ್ಮ. ಕೆಂಪಗೆ ಆಗಿದ್ಮೇಲೆ ಅವು ಕಟ್ ಮಾಡ್ಬೇಕಮ್ಮ. ಕಟ್ ಮಾಡಿ ಈಗ ಸ್ಟಾರ್ಟಿಂಗ್ನಲ್ಲಿ 10-15 kg ಗೊನೆ ಬರ್ತಾವಮ್ಮ ಒಂದ್ ಗಿಡಕ್ಕೆ ಸರ್? ಒಂದು ಗಿಡಕ್ಕೆ 10-15 kg ವೆಯ್ಟ್ ಬರ್ತಾವ. ಒಂದು ಗಿಡಕ್ಕೆ 5-6 ಗೊನೆ ಬರ್ತಾವಮ್ಮ. ಆ ಥರ ಈಗ ಹೋಗ್ತಾ ನೆಕ್ಸ್ಟ್ ಇಯರ್ ಒಂದು 20 kg ಗೊನೆ ಬರ್ಬೋದು, ದೊಡ್ಡದಾಗ್ತದೆ. ಹೋಗ್ತಾ 7th ಇಯರ್ 8th ಇಯರಿಂದ 30 kg 40 kg ತನಕ ಗೊನೆ ಬರ್ತಾವ. ಅವಾಗ ಗೊನೆ ಕಡಿಮೆ ಆಗ್ತಾವೆ, ಕ್ವಾಂಟಿಟಿ ಕಡಿಮೆ ಆಗ್ತವೆ. ಎವ್ರಿ ಆಯಿಲ್ ಪಾಮ್ ಗಿಡಕ್ಕೆ ಒಂದು 7 ಇಯರ್ ಫುಲ್ ಮೆಚ್ಯೂರ್ ಆಗಿದ್ಮೇಲೆ 200 kg ಪರ್ ಈಚ್ ಪ್ಲಾಂಟ್ ಈಲ್ಡಿಂಗ್ ಬರ್ಬೋದಮ್ಮ ಆವ್ರೇಜ್. ಸರ್ ಇದು ಬ್ಯಾಕ್ಟೀರಿಯಾ ಬೆಳೆಸಿದೀನಿ ಅಂದ್ರೆ ಬ್ಯಾಕ್ಟೀರಿಯಾ ಅಥವಾ ಏನ್ ಸರ್ ನಾವು ಜೈವಿಕ ಗೊಬ್ಬರ ಅಂತೀವಲ್ಲ ಸರ್, ಯಾವ್ದಾವ್ದು ಬೆಳೆಸಿದಿರಿ ಅಂತ ಸ್ವಲ್ಪ ಹೇಳಿ. ಬ್ಯಾಕ್ಟೀರಿಯಾಸ್ ಅಂದ್ರೆ ಸೂಡೋಮೋನಾಸ್, ಬ್ಯಾಸಿಲಸ್, ಅಸ್ಟೋಬ್ಯಾಕ್ಟರ್, ಹಾ ಸರ್, ಫಾಸ್ಫರಸ್ ಸಾಲೈಸಿಂಗ್ ಬ್ಯಾಕ್ಟೀರಿಯಾ,
ಪೊಟಾಶ್ ಸಾಲ್ವೇಜಿಂಗ್ ಬ್ಯಾಕ್ಟೀರಿಯಾ, ಜಿಂಕ್ ಸಲ್ಫರು, ಆಮೇಲೆ ಇದರಲ್ಲಿ ಫಂಗಸ್ನಲ್ಲಿ ಬೈವೇರಿ ಬ್ಯಾಸಿಯನ, ಬ್ಯಾಸಿಲಮಿಸ್ಲಾನೆ, ಎಲ್ಲಾನು ಟ್ರೈಕೋಡರ್ಮಾ ಡ್ರಿಪ್ ಮುಖಾಂತರ ಎವ್ರಿ ವೀಕು ಒಂದು ಬ್ಯಾಕ್ಟೀರಿಯಾ. ಯಾಕಂದ್ರೆ ನಾವು ಮೊದಲ ಒಂದು ಬೇರೆ ಕಡೆ ನಾವು ಒಬ್ರು ಸೈಂಟಿಸ್ಟ್ ಹತ್ರ ಮಾತಾಡುವಾಗ ಎಲ್ಲ ಮಿಕ್ಸ್ ಮಾಡಿ ಒಂದೇ ಸಲ ಕಲ್ಸೋದ್ರಿಂದ ಎವ್ರಿ ವೀಕ್ ಒಂದೊಂದು ಕಲ್ಸೋದ್ರಿಂದ ಕಾಂಪಿಟೇಷನ್ ಆಗಲ್ಲ, ಬ್ಯಾಕ್ಟೀರಿಯಾ ಇಂಪ್ರೂವ್ ಆಗ್ತದೆ ನೆಲದಲ್ಲಿ ಅಂತ ಹೇಳಿದ್ರು. ಅದೇ ಪ್ರಕಾರ ಎವ್ರಿ ವೀಕ್ ಒಂದು ಬ್ಯಾಕ್ಟೀರಿಯಾ. ಈ ವಾರ ಟ್ರೈಕೋಡರ್ಮ್ ಬಿಟ್ಟರೆ ನೆಕ್ಸ್ಟ್ ವೀಕು ಸೂಡೋಮೋನಾಸ್, ಆಮೇಲೆ ಪೊಟಾಶ್ ಸಾಲ್ವೇಜಿಂಗ್ ಬ್ಯಾಕ್ಟೀರಿಯಾ, ಜಿಂಕ್ ಸಾಲ್ವೇಜಿಂಗ್ ಬ್ಯಾಕ್ಟೀರಿಯಾ, ಈ ಥರ ಬಿಟ್ಕೊಂತ ಹೋಗ್ತದೆ. ಓಕೆ ಸರ್, ಎಷ್ಟು ಕ್ವಾಂಟಿಟಿ ಬಿಡ್ತೀರಿ ಸರ್ ಒಂದ್ ಎಕರೆಕ? ಒಂದು ಎಕರೆ ಅಂದರೆ ನಾವು ಟೋಟಲ್ 20 acresಗೆ 1000 ಲೀಟರ್ಸ್ಗೆ ನಾವು 5 ಲೀಟರ್ಸ್ ಹಾಕ್ತೀವಮ್ಮ. 5 ಲೀಟರ್ಸ್ ಕ್ಯಾನ್ ಹಾಕ್ತೀವಿ, ಒಂದು 10 kg ಬೆಲ್ಲ ಹಾಕ್ತೀವಿ 1000 ಲೀಟರ್ಸ್ಗೆ. ಅದು ಏರ್ ಸರ್ಕ್ಯುಲೇಷನ್ ಇಟ್ಟಿದೆ, ಎವ್ರಿ ಅವರು 24 hours ಮಿಕ್ಸ್ ಮಾಡ್ತಾ ಇರ್ತದೆ. ಹಂಗಾಗಿ ಒಂದೊಂದು ಬ್ಯಾಕ್ಟೀರಿಯಾ ಒಂದು 15 daysಗೆ ರೆಡಿ ಆಗಿಬಿಡ್ತದೆ. ಒಂದು ವಾರಕ್ಕೆ ರೆಡಿ ಆಗ್ತದೆ ಅಂತ ಹೇಳಿದ್ದಾರೆ ಅವರು. ಮದುವೆಯಿಂದ ನಾವು 15 days ಬಿಟ್ಟು ಮಾಡ್ತೀವಿ. ನಾವು ಅದರಲ್ಲಿ ಚೆಕ್ ಮಾಡಿದೆ, pH ಅನ್ನು ಚೆಕ್ ಮಾಡಿದೆ, ತುಂಬ ಆ್ಯಸಿಡಿಕ್ ಆಗ್ತಾ ಇದೆ. 4.5 ನೀವು 15 ದಿನ ಬಿಟ್ಟಿರೋದಕ್ಕೆ ಅದಕ್ಕೆ 5 ಆಗ್ತಾ ಇದೆ. ಅದಕ್ಕೆ ನಾವು 1000 ಲೀಟರ್ ಅಷ್ಟೇ ಬಿಡ್ತಾ ಇದ್ದೀವಿ 20 ಎಕರೆಗೆ. ಆಲ್ಮೋಸ್ಟ್ ಸರಿ ಆಗ್ಬೋದು ನಮ್ಮ ಅನಿಸದ. ಈಗ ಚೆಕ್ ಮಾಡಿಸ್ಬೇಕು, ಸಾಯಿಲ್ ಟೆಸ್ಟ್ ಚೆಕ್ ಮಾಡಿದೆ, ಎಷ್ಟು ಬ್ಯಾಕ್ಟೀರಿಯಾ ಈ ಪಾಪ್ಯುಲೇಷನ್ ಇದೆ ಒಂದ್ಸಲ ಚೆಕ್ ಮಾಡ್ಬೇಕಂತ ಮಾಡಿದೆ. ನೀರು ಹೆಂಗ್ ಬಿಡ್ತೀರಾ ಸರ್? ನೀವು ಎಲ್ಲ ಡ್ರಿಪ್ ಬೇಕಂದ್ರಮ್ಮ? ಹಿಂಗೆ ದಿನ ಡೈಲಿ ಬಿಡ್ತೀರಾ? ಎಲ್ಲ ಡೈಲಿ ಬಿಡ್ತೇವಮ್ಮ. ಈ ಸಾಯಿಲ್ನಲ್ಲಿ ಏನೋ ಎಷ್ಟು ನೀರು ಬಿಟ್ಟಿದ್ರು ಏನೋ ಒಂದು ಕಾಣಂಗಿಲ್ಲಮ್ಮ, ಎಲ್ಲ ಡ್ರೈನ್ ಆಗ್ತದ. ಈ ಗಿಡಕ್ಕೆ ಪರ್ ಡೈಲಿ 200 ಲೀಟರ್ಸ್ ಬೇಕಾಗ್ತದಮ್ಮ. ಆಯಿಲ್ ಪಾಂಪ್ಗೆ ಡೈಲಿ 7 hours ಬಿಡ್ತೀವಮ್ಮ. ಡೈಲಿ ಎವ್ರಿ ಡೇ ಬಿಡ್ತೀವಮ್ಮ. ಎವ್ರಿ ಡೇ 7 hours ಬಿಡ್ತೀವಿ ಆಯಿಲ್ ಪಂಪ್. ಈ ಬಾಳೆಗೆ ಅಂದ್ರೆ ಏನೋ ನೀರೆಲ್ಲ ಹಂಗಾದ್ರೂ ಬರ್ತಾ ಇದ್ವು. ಮೋಸ್ಟ್ಲಿ ಇದೆಲ್ಲ ನೆಲ್ಲಿದ್ದಕ್ಕೆ ಏನೋ ಡ್ರೈ ಆಗ್ತಾ ಇಲ್ಲ, ಮಾಯ್ಚರ್ ಇದ್ದಂಗೆ ಬಾಳೆನೂ ನೀರೇನು ಬಿಡ್ತಾ ಇಲ್ಲ ಈಗ ಸದ್ಯ. ಸರ್, ಇದು ಆಯಿಲ್ ಪಾಮ್ ಹಚ್ಚಬೇಕು ಅಂತ ಐಡಿಯಾ ಹೇಗ್ ಬಂತು ಸರ್ ನಿಮ್ಗೆ? ಆಯಿಲ್ ಪಾಮ್ ಅಂದ್ರೆ ನಾವು ಆಂಧ್ರ ಪ್ರದೇಶ ವೆಸ್ಟ್ ಗೋದಾವರಿನಲ್ಲಿ ನಾವು ಅಲ್ಲಿ ಆ್ಯಕ್ಚುಲಿ ನೌಕರಿ ಮಾಡ್ತಾ ಇದ್ದೀವಿ. ಅಲ್ಲಿ ಸುಮಾರು 3 lakhs ಎಕರ್ನಲ್ಲಿ ಆಯಿಲ್ ಪಾಮ್ ಇದೆ ಅಮ್ಮ. ಅದೆಲ್ಲ ನಾವು ಫೀಲ್ಡ್ನಲ್ಲಿ ವಿಸಿಟ್ ಮಾಡ್ತಾ ನೋಡಿದ್ದೇವೆ ಅಲ್ಲಿ. ಅದು ಅಲ್ಲಿಂದ ಇಲ್ಲಿ ಬಂದು ಮಾಡ್ಬೇಕಂದ್ರೆ ಬೇರೆ ಹಣ್ಣು ಹಾಕಿದ್ರೆ ಅಂದರೆ ಬೇರೆಯವರು ಎಲ್ಲ ಪ್ರಾಣಿ ಅಕ್ಕಿ ಎಲ್ಲ ತಿಂದು ಎಲ್ಲ ಹಾಳು ಮಾಡ್ತಾವೆ. ಇದಕ್ಕೇನು ಹಾಳು ಮಾಡೋಂಗಿಲ್ಲ, ನಾವು ತೆಪ್ಟ ಆಗಂಗಿಲ್ಲ. ಅದಕ್ಕಾಗಿ ಮೇಂಟೆನೆನ್ಸ್ನು ಕಡಿಮೆ ಇದೆ ಇದರಲ್ಲಿ, ಪವರ್ನು ಇದೆ. ಸ್ಪ್ರೇಸ್ ಏನು ಮಾಡೋದು ಬೇಕಾಗಿಲ್ಲ, ಓನ್ಲಿ ಬಯೋಫರ್ಟಿಲೈಸರ್ಸ್ ಹಾಕ್ತೀವಿ. ಅದರಲ್ಲಿ ಇದು ಬೆಸ್ಟ್ ಅನ್ಸುತ್ತೆ. ನಾವು ಅದಕ್ಕೆ ಇದು ಸರ್, ಅಲ್ಲಿ ಆಂಧ್ರದಲ್ಲಿ ವೆಸ್ಟ್ ಗೋದಾವರಿಯಲ್ಲಿ NRC ಅಂತ ಐತೆ ಸರ್. ಇದೆ ಸರ್, ಎಷ್ಟು ಇದೆ. ಈಗ ಅದನ್ನ ಡೈರೆಕ್ಟರೇಟ್ ಅಂತ ಮಾಡ್ಯಾರ ಸರ್. ಅಲ್ಲೆಲ್ಲ ಹೋಗಿ ಕೇಳ್ಕೊಂಡು ಬಂದು ಮಾಡಿದೆ. ಅಲ್ಲೆಲ್ಲ ನಾವು ಆ್ಯಕ್ಚುಲಿ ಅಲ್ಲಿ ಕೆನಾಲ್ ವರ್ಕ್ನಲ್ಲಿ ನಾವು ಸಿವಿಲ್ ಇಂಜಿನಿಯರ್ ಇದೆ ಗೊತ್ತಾ. ಆ ಕೆನಾಲ್ನಲ್ಲಿ ಡಾಡ್ತಾ ಎಲ್ಲ ಫೀಲ್ಡ್ಸಲ್ಲಿ ವಿಸಿಟ್ ಮಾಡ್ತಿದ್ದೆ. ಅಲ್ಲಿ ಸಾಕಷ್ಟು ಮಂದಿಗೆ ಬಯೋಫರ್ಟಿಲೈಸರ್ಸ್ ಯೂಸ್ ಮಾಡೋಕೆ ನಾವು ಫೀಲ್ಡ್ ಆಗಿದ್ದಾಗ ವರ್ಕ್ ಮಾಡಿದೆ. ನಾನು ಅವ್ರಿಗಿನ್ನ ಭಾಳ ಮಂದಿಗೆ ಹೇಳಿದ್ದೆ, ಅವರು ಅಲ್ಲಿ ಮಾಡ್ತಾ ಇದ್ದಾರೆ. ಅದು ನಾವು ಯಾಕೆ ಮಾಡಬಾರ್ದು ಅಂತೇಳಿ ನಾವು ಬೇರೆ ಆ್ಯಕ್ಚುಲಿ ಇಲ್ಲಿ ಗಂಗಾವತಿ ಹತ್ರ ಗದ್ದೆ ಇದೆ. ಆ ಗದ್ದೆನಲ್ಲಿ ನಾವು ಏನು ಮಾಡೋಕ್ಕಿಲ್ಲ ಅಂತೇಳಿ ಅದು ಎಲ್ಲ ಕೊಟ್ಟು ಈ ಹೊಲ ತಗೊಂಡಿದೆ. ಇದರಲ್ಲಿ ಏನೋ ಮಾಡಿ ಪ್ರಯತ್ನ ಮಾಡಿ ಇದು ಮಾಡಿ ಸಕ್ಸಸ್ ಮಾಡ್ಬೇಕಂತ ಮಾಡಿದೆ, ಸಕ್ಸಸ್ ಆಗಿದೆ. ಇದರಲ್ಲಿ ಇನ್ನೊಂದು ನಾವು ಒಂದು ಬೀಜ ತಂದು ಗಿಡ ಹಾಕ್ತಾ ಇದ್ದೀವಿ ಅಮ್ಮ, ನಿಮ್ಗೆ ತೋರಿಸ್ತೀನಿ. ಎಲ್ಲ ಪೇರ್ಲನ್ ಆಗಲಿ, ದಾಳಿಂಬೆ ಆಗಲಿ ಎಲ್ಲ ಬೀಜದಿಂದ ಬೆಳೆಸಿದ್ದೆ. ಬಯೋಫರ್ಟಿಲೈಸರ್ಸ್ ಬೆಳೆಸ್ಬೇಕಂತ ವಿತೌಟ್ ಸಿಂಗಲ್ ಗ್ರಾಮ್ ಗೊಬ್ಬರ ಹಾಕ್ಲಾರ್ದಂಗೆ ಬೆಳೆಸ್ಬೇಕಂದ್ರೆ ಕೆಮಿಕಲ್, ರಾಸಾಯನಿಕ ಮತ್ತು ಯಾವುದು ಗೊಬ್ಬರ, ಓನ್ಲಿ ಬಯೋಫರ್ಟಿಲ್ ಮುಖಾಂತರ ಬೆಳೆಸಿ ನೋಡ್ಬೇಕಂತ ಒಂದು ಟ್ರಯಲ್ ಮಾಡ್ತಾಯಿದ್ದೆ. ಕೆಲವೊಂದು ಗಿಡ ಸಕ್ಸಸ್ ಆಗಿ ತೋರಿಸಿವಿ, ಏನೋ ಒಂದು ಟ್ರಯಲ್ನಾಗ ಅದಾವ. ಎಲ್ಲ ನಾವು ಬೀಜದಿಂದ ಬೆಳೆಸ್ತಾ ಇದ್ದಮ್ಮ. ಎಲ್ಲ ಸಣ್ಣ ಸಣ್ಣ ಗಿಡ ಎಲ್ಲ ತರಿಸಿ ಬೀಜ ತಂದು ಹಚ್ಚಿ ಬೀಜ ಹಾಕಿದ್ರೆ ಬೀಜ ಹಾಕಿ ಬೆಳೆಸಿ ಅದರಿಂದ ಎಷ್ಟು ತರ ಗಿಡ ಇದಾವೆ ಸರ್ ಈಗ ನಿಮ್ಮ ಪ್ಲಾಂಟೇಶನ್ ಅಲ್ಲಿ? ನಮ್ಮ ಪ್ಲಾಂಟೇಶನ್ ಅಲ್ಲಿ ಒಂದು 15 ವೆರೈಟೀಸ್ ಮ್ಯಾಂಗೋ ಇದೆ ಅಮ್ಮ. ಒಂದು ಪೇರ್ಲನ್ ಒಂದು 2 ವೆರೈಟೀಸ್ ಇದೆ, ಮತ್ತು ಸೀತಾಫಲ್ ಇದೆ, ನೇರಳೆ ಹಣ್ಣು ಇದೆ, ಮತ್ತು ಇದು ನಾವು ಬೇರೆ ಭಾಳ ಅದಾವೆ ಸರ್. ಈಗ ಕಸ್ಟರ್ಡ್ ಆ್ಯಪಲ್ ಇದೆ, ಕಸ್ಟರ್ಡ್ ಆ್ಯಪಲ್, ಸೀತಾಫಲ ಒಂದೇ ಇಲ್ಲ, ಎಲ್ಲ ಥರ ವೆರೈಟಿ ಇದಾವೆ. ನಾವು ತಿನ್ನೋಕೆ ಹಾಕಿಂದೆ 4-5 ಗಿಡ ಹಂಗೆ ಹಾಕಿಂದೆ ಟ್ರಯಲ್ ನೋಡೋಣ ಹೆಂಗೆ ಏನಾಗ್ತದೆ. ಇವಾಗ ನೋಡ್ರ ಮಟ್ಟಕ್ಕಂತ ಸಕ್ಸಸ್ ಐತೆ. ಎಲ್ಲ ಬೆಸ್ಟ್ ಇದೆ, ಏನು ತೊಂದರೆ ಇಲ್ಲ.
ಹಾ ಸರ್. ಬೆಸ್ಟ್ ಇದೆ. ಎಲ್ಲರಿಗೂ ಹೇಳ್ತಿದ್ರು ರೈತರಿಗೆ, ಅವರು ಏನಂದ್ರೆ ಇಮಿಡಿಯೇಟ್ ನೋಡ್ತಾರೆ ರಿಸಲ್ಟ್ ಹೌದ್ ಸರ್. ಬರ್ಬೇಕಂತಾರೆ. ಈ ಬಯೋಫರ್ಟಿಲೈಸರ್ಸ್ ಅಂದ್ರೆ ಒಂದು ವರ್ಷ ಬಳಸಿದ್ರೆ ಏನಂದ ಅವಾಗ ನಮ್ ರಿಸಲ್ಟ್ ಕಾಣಿಸ್ತದೆ. ಈ ಮಂತ್ ಹಂಗೆ ನೆಕ್ಸ್ಟ್ ಮಂತ್ ನೋಡ್ಬೇಕಂತ ಇದು ಗೊತ್ತಾಗಂಗಿಲ್ಲಮ್ಮ. ಹೌದ್ ಸರ್. ಕಂಟಿನ್ಯೂ ಬಿಟ್ಕೊಂತ ಹೋಗಿದ್ರೆ ಅದಕ್ಕೇನು ಆರ್ಗಾನಿಕ್ ವೇಸ್ಟ್ ಇರ್ಬೇಕು. ಬಯೋಫರ್ಟಿಲೈಸರ್ ಓನ್ಲಿ ಬಯೋಫರ್ಟಿಲ್ ಬಿಟ್ರು ಅದು ನಮ್ಗೆ ಅನ್ಸೋದು ಅದು ಉಪಯೋಗ ಇಲ್ಲ. ಅದಕ್ಕೆ ಆರ್ಗಾನಿಕ್ ಮ್ಯಾಟ್ರ್ ಅದಕ್ಕೂ ಸಪೋರ್ಟ್ ಆಗ್ಬೇಕು. ಬಯೋಫರ್ಟಿಲೈಸರ್ ಎಲ್ಲೇ ಹಾಕ್ತಿವಲ್ಲ ಹಾ ಸರ್. ಅದಕ್ಕೆ ಇಲ್ಲೆಲ್ಲ ಕಳೆ ಎಲ್ಲ ಕತ್ತರಿಸಿ ಅಲ್ಲೇ ಹಾಕ್ಬಿಡ್ತಾವಮ್ಮ. ಕಳೆ ಎಲ್ಲಿ ನಾವು ಎಲ್ಲಿ ಹೊರಗಡೆ ಹಾಕಂಗಿಲ್ಲಮ್ಮ. ಜನ ಇಲ್ಲಿ ನೋಡ್ತಾ ಇದ್ವಿ, ನಾವು ತೊಗರಿ ಎಲ್ಲ ಹಾಕ್ತಿದ್ರು ಕಳೆ ಕಟ್ ಮಾಡಿ ಒಡ್ಗೆ ರೋಡ್ಗೆ ಹಾಕ್ತಾರ. ನಾವು ಕಟ್ ಮಾಡಿ ಅಲ್ಲೇ ಹಾಕ್ತೇವೆ, ಗಿಡ ಹತ್ರ ಹಾಕ್ತೇವೆ. ಹೌದ್ ಸರ್. ಸೊ ಅದು ಏನದ ಅದು ಡಿಕಂಪೋಸ್ ಆಗಿ ಅದಕ್ಕೆಲ್ಲ ಆಹಾರ ಆಗ್ತದೆ. ಬಯೋಫರ್ಟಿಲೈಸರ್ಸ್ ಅದು ಮತ್ತೆ ಎಲ್ಲ ನಮ್ಮ ಸಾಯಿಲ್ ನಲ್ಲಿ ಆರ್ಗಾನಿಕ್ ಕಂಟೆಂಟ್ ಜಾಸ್ತಿ ಇದೆ. ಸ್ಟಾರ್ಟಿಂಗ್ ನಲ್ಲಿ ನಾವು ಈ ಹೊಲ ತಗೊಂಡೋಗ ನಾವು pH ಚೆಕ್ ಮಾಡಿದೆಮ್ಮ. ಆಕ್ಚುಲಿ 9.2 ಇದೆ ಅವಾಗ. ಈಗೆಲ್ಲ ಬಯೋಫರ್ಟಿಲೈಸರ್ ಬಿಟ್ಟು ನಾವೆಲ್ಲ ಆರ್ಗಾನಿಕ್ ಮ್ಯಾಟರ್ ಜಾಸ್ತಿ ಮಾಡ್ದಂಗೆ ಇವಾಗ ಚೆಕ್ ಮಾಡಿದೆ 7.6 ಇದೆ ಅಮ್ಮ. ಆಲ್ಮೋಸ್ಟ್ ನ್ಯೂಟ್ರಲ್ ಬಂದಿದೆ. ಮೇ ಬಿ ಬಯೋಫರ್ಟಿಲೈಸರ್ ಆಗಿದ್ದು ಆರ್ಗಾನಿಕ್ ಮ್ಯಾಟರ್ ಹೆಂಗ್ ಆಗಿದ್ದು ಐ ಡೋಂಟ್ ನೋ, ಬಟ್ ನೌ ಇಟ್ ಈಸ್ ಓಕೆ. ಎಲ್ಲ ಬೆಸ್ಟ್ ಇದೆ ಅಮ್ಮ. ಈಗ ಆಯಿಲ್ ಪಂಪ್ ಹಚ್ಚಿದ್ರೆ ಸರ್ ಫಸ್ಟ್ 3 years ಈಲ್ಡ್ ಬರುದಿಲ್ಲ ಸರ್. ಸರ್ ಅವಾಗ ಅಲ್ಟರ್ನೇಟಿವ್ ಆಗಿ ಏನಾದ್ರು ಆಲ್ಟರ್ನೇಟಿವ್ ಅದಕ್ಕೆ ಮಿಡಿಲ್ ನಲ್ಲಿ ಎಂತ ಹಾಕೋಬೇಕಮ್ಮ. ನಾವು ಬಾಳೆ ಹಾಕಿದ್ವಿ ಸುಮಾರು ಈಗ 230 tons ಕಟ್ ಮಾಡಿದೆ ಲಾಸ್ಟ್ 3 years ಇಂದ. ಇಲ್ಲಿ ಈಗನು ಎವ್ರಿ ಮಂತ್ 1.5 ton ಬರ್ತದಮ್ಮ ಬಾಳೆಹಣ್ಣು. ಎವ್ರಿ 15 days 750 kgs ಬರ್ತದಮ್ಮ. ಇಲ್ಲಿ ಲೋಕಲ್ ಮಾರ್ಕೆಟ್ ಅವ್ರು ಬಂದು ಎಲ್ಲ ಫಾರ್ಮರ್ಸ್ 3 ವರ್ಷ ತನ ವೇಟ್ ಮಾಡ್ಕೊಂಡು ಕೂರ ತರ ಇರೋದಿಲ್ಲ ಸರ್. ಇಮಿಡಿಯೇಟ್ ಇನ್ಕಮ್ ಬೇಕಿರುತ್ತೆ. ಇಮಿಡಿಯೇಟ್ ಇನ್ಕಮ್ ಬೇಕಂದ್ರೆ ಬಾಳೆ ಹಾಕೋಬಹುದು, ಪೆರ್ಲೆನ್ ಹಾಕೋಬಹುದು, ಇನ್ನು ಹಣ್ಣಿನ ಗಿಡ ಯಾವ್ದನ್ನ ಹಾಕಿ ಬೆಳೆಸಬಹುದು. 3 ವರ್ಷ ಹಾಕೋಬಹುದು. ಈಗ ಏನು ತೊಗರಿ ಹಾಕಿದ್ರೆ ಅಷ್ಟೇನು ಬರಲ್ಲ ಸಜ್ಜಾಗಿ. ನಾವು ಟ್ರೈ ಮಾಡಿದ್ವಿ ಒಂದು 2 acres ಸ್ಟಾರ್ಟಿಂಗ್ ನಲ್ಲಿ. ಅಷ್ಟೇನು ಎಕರ್ಗೆ 5,000 6,000 ಬಂದಿದ್ದು ಏನು ಉಪಯೋಗ ಇಲ್ಲ. ನೆರಳು ಬೀಳ್ತದೆ. ಇದು ಮತ್ತೆ ಇನ್ನೊಂದು ಬಾಳೆನಲ್ಲಿ ಪೊಟಾಶ್ ಕಂಟೆಂಟ್ ಇರ್ತದಮ್ಮ. ಅದರಲ್ಲಿ ವೇಸ್ಟೇಜ್ ನಲ್ಲಿ ಅದೆಲ್ಲ ಈ ಗಿಡಕ್ಕೆ ಅನುಕೂಲ ಆಗ್ತದೆ. ನೆಲ್ಲೆಲ್ಲ ಸ್ವಲ್ಪ ಎಲ್ಲ ಆರ್ಗಾನಿಕ್ ಕಂಟೆಂಟ್ ಜಾಸ್ತಿ ಆಗಿ ನಮ್ಗೆ ಎಲ್ಲ ಎಲ್ಲಿ ನೋಡಿದ್ರು ನಮ್ಗೆ ಇಲ್ಲಿ ಎಲ್ಲ ಚೆನ್ನಾಗಿದೆ. ನೀವು ನೋಡ್ಬೋದು ಇಲ್ಲಿ ಎಲ್ಲ ಆರ್ಗಾನಿಕ್ ಎಲ್ಲಿ ಬಿದ್ದಿದೆ ಎಲ್ಲ ಫಲವತ್ತಾಗ್ತದಮ್ಮ. ಸರ್ ಈಗ ಬಾಳೆ ಗಿಡ ಸರ್ ತಾವೇ ಬೆಳ್ಕೊಂಡಿರೋದ ಸರ್? ನೀವು ಹಚ್ಚಿರೋದು ಒಂದಾಗಿ? ನಾವು ಹಚ್ಚಿದಮ್ಮ ಟಿಶ್ಯೂ ಕಲ್ಚರ್ ತಂದು ಹಚ್ಚಿದಮ್ಮ. ಸ್ಟಾರ್ಟಿಂಗ್ ತಂದು ಹಚ್ಚಿದಮ್ಮ. ವೆರೈಟಿ ಸರ್? ವೆರೈಟಿ ಏಲಕ್ಕಿ ಬಾಳೆ ಅಮ್ಮ. ಏಲಕ್ಕಿ ಬಾಳೆ ಬೆಂಗಳೂರಿನ ತರಿಸಿದ್ವಿ. ಅವಾಗೇನೋ 22 rupees ಈಚ್ ಪೀಸ್ ಕೊಟ್ಟಿದ್ರು. ಅಲ್ಲಿ G9 ತರಿಸಿದಮ್ಮ. ನಮ್ಮ ತಿನ್ನಕಂದ್ರೆ G9, ರೆಡ್ ಬನಾನಾ, ನಮ್ಮ ನಾಟಿ ಬಾಳೆ, ಕರ್ಪೂರ ಬಾಳೆ, ನಮ್ಮ ಆಂಧ್ರದಲ್ಲಿ ಚಕ್ರಕೆಲಿ ಅಂತ ಇರ್ತದ ಅದೊಂದು ಎಲ್ಲ ಒಂದು 6-7 ವೆರೈಟಿ ಇದಮ್ಮ ಬಾಳೆ. ಅವು ಸ್ವಲ್ಪ ನಾವೇನೋ ಫ್ರೆಂಡ್ಸ್ ಅವ್ರಿಗೆ ಕೊಡಕ್ಕೆ ಒಂದು ಸುಮ್ಮನೆ ಇಟ್ಟಿದ್ದಮ್ಮ. ಅವೇನು ಮಾರಾಟ ಮಾಡಲ್ಲ. ಇವಂತೂ ಏಲಕ್ಕಿ ಬಾಳೆ ಅಂದ್ರೆ ಎವ್ರಿ 15 days ಬಂದು ಮಾರ್ಕೆಟ್ನವ್ರು ಬಂದು ಇಲ್ಲೇ ಬಂದು ಅವರೇ ಬಂದು ಕಟ್ ಮಾಡ್ಕೊಂಡು ಹೋಗ್ತಾರಮ್ಮ. ಎಲ್ಲ ನಮ್ಗೆ ಕೊಡ್ತಾರೆ. ಎಲ್ಲ ಬೆಸ್ಟ್ ಇದೆ ಅಮ್ಮ. ಇದೆಲ್ಲ ಏಲಕ್ಕಿ ಬಾಳೆ ಅಂದ್ರೆ ರೇಟ್ ಯಾವಾಗಲೂ ಡಿಮ್ಯಾಂಡ್ ಇದಮ್ಮ. ಹಾಕೋಬೋದು. ನಾವು ಕೆಲವು ಮಂದಿ ರೈತರಿಗೆ ಹೇಳಿ ಹಾಕ್ಸಿದ್ವಿ. ಚೆನ್ನಾಗಿದೆ. ಏನು ತೊಂದ್ರೆ ಇಲ್ಲಮ್ಮ. ಏನು ರೇಟು ಎಷ್ಟದ ನೋಡೋದ್ ಬೇಕಾಗಿಲ್ಲ. ಯಾರು ಪರ್ಚೇಸ್ ಮಾಡಿದ್ರೆ ಅವ್ರಿಗೆ ನೋಡೋದ್ ಬೇಕಾಗಿಲ್ಲ. ಅವರೇ ಬಂದು ನಮ್ಮ ತೋಟಕ್ಕೆ ಬಂದು ಕಟ್ ಮಾಡ್ಕೊಂಡು ಹೋಗ್ತಾರ. ಆಯಿಲ್ ಪಾಮ್ ಬೆಸ್ಟ್ ಇದಮ್ಮ. ಅಂದ್ರೆ ಮಿನಿಮಮ್ ಒಂದು 8 to 20 acres ಇದ್ರೆ ಬೆಸ್ಟ್ ಅಮ್ಮ. ಸಣ್ಣ 3 acres 4 acres ಅದು ಸ್ವಲ್ಪ ಕಟಿಂಗ್ ಕ್ವಾಂಟಿಟಿ ಕಡಿಮೆ ಬಂದಾಗ ಅವ್ರಿಗೆ ಹಾರ್ವೆಸ್ಟ್ ಮಾಡೋಕೆ ಅವ್ರಿಗೆ ಲೇಬರ್ಗೂ ಕಾಸ್ಟ್ ಆಗ್ತದೆ. ಮಿನಿಮಮ್ 8 acres ಮೇಲೆ ಇದ್ದವರು ಆಯಿಲ್ ಪಾಮ್ ಹಾಕೋದು ಸಜೆಸ್ಟಬಲ್. 8 acres ಅದೇ. ಇಲ್ಲಾಂದ್ರೆ ನಿಮ್ಮ ಬಾಜು ಆಯಿಲ್ ಪಾಮ್ ಇದ್ರೆ 3 acre ಇದ್ದವ್ರು ಹಾಕ್ಬೋದು. ಅವ್ರ ಜೊತೆಗೆ ಏನು ಹಾರ್ವೆಸ್ಟ್ ಮಾಡ್ಬೋದು, ಎಲ್ಲ ವರ್ಕ್ ಮಾಡ್ಕೋಬಹುದು. ಸೆಪರೇಟ್ ಆಗಿ ಒಂದೇ ಪ್ಲಾಟ್ 3 acre 4 acre ಸಜೆಸ್ಟಬಲ್ ಇಲ್ಲ. ಒಂದು ಮಿನಿಮಮ್ ಒಂದು 7 to 8 acres ಇರ್ಬೇಕು. ಮಿನಿಮಮ್ ಅಂದ್ರೆ 7-8 acre ಇದ್ರೆ ಬೆಸ್ಟ್ ಅದು. ಯಾಕಂದ್ರೆ ಅದು ಒನ್ ಟೈಮ್ ಬರಲ್ಲ. ಎವ್ರಿ ಮಂತ್ ಕಟಿಂಗ್ ಬರ್ತದೆ. ಎವ್ರಿ ಮಂತ್ ಸಂಬಳ ಬಂದಂಗೆ ನಮ್ಮ ಆಯಿಲ್ ಫಾರ್ಮ್. ಅದು ಏನು ಪ್ರಾಬ್ಲಮ್ ಇರಲ್ಲ. ಏನು ಅದಕ್ಕೇನು ಮೇಂಟೆನೆನ್ಸ್ ಏನು ಇರಲ್ಲ. ಎಷ್ಟು ಬರ್ಬೋದು ಸರ್ ಒಂದ್ ತಿಂಗಳಿಗೆ ಆನ್ ಆನ್ ಎವರೇಜ್? ಒಂದು ನಮ್ಮ 20 acres ನಲ್ಲಿ ಒಂದು 2 tons ಬರ್ತಾ ಇದಮ್ಮ. ಈಗ ಸಣ್ಣ ಗಿಡ ಅದಲ್ಲ, ಹೋಗ್ತಾ ನಮ್ಗೆ 8 ton ನಿರೀಕ್ಷಣೆ ಇದೆ. ನೆಕ್ಸ್ಟ್ ಪ್ರೈಸ್ ಹೆಂಗೈತೆ ಸರ್ ಮಾರ್ಕೆಟ್ ಅಲ್ಲಿ? 17,000 ಇದಮ್ಮ ಈ ಮಂತ್. 17,000 per ton. ಒಂದು 35,000 ಐತೆ. ಬಾಳೆ ಒಂದು 30,000 ಬರ್ತದೆ ಎವ್ರಿ ಮಂತ್. ಒಂದು 60,000 ಆಗ್ತದೆ. ನಮ್ಮ
ಇಬ್ಬರು ಫ್ಯಾಮಿಲಿ ಅದಾವ ಇಲ್ಲಿ. ಅವ್ರಿಗೊಂದು 30,000 ಸಂಬಳ ಕೊಟ್ಟಿದ್ರೆ ನಾವು 30,000 ರೂಪಾಯಿ ನಾವು ಪ್ರೆಸೆಂಟ್ ಉಳಿತಾ ಇದೆ. ಓಕೆ, ಅಂದ್ರೆ ಎಲ್ಲ ಖರ್ಚು ತೆಗೆದು ನಿಮಗೆ 35 ಉಳಿತೈತೆ ಮಂತ್ಲಿ ಸರ್. ಮುಂದೆ ಹೋಗ್ತಾ ಹೋಗ್ತಾ ಸ್ವಲ್ಪ 1 lakh ಇದೆ. ಅಂದ್ರೆ ಈಗ 3 ವರ್ಷಕ್ಕೆ ನಿಮ್ಗೆ 35 ಉಳಿಯತೈತೆ ಸರ್ ತಿಂಗಳಿಗೆ. 7th ಇಯರಿಂದ ಪರ್ ಏಕರ್ 1 lakh ಖಂಡಿತ ಬರ್ತದೆ ಇನ್ಕಮ್. ಇದರಲ್ಲಿ ಎಲ್ಲ ಖರ್ಚು ತೆಗೆದು. ಸರ್, ಇವು ಜೈವಿಕ ಗೊಬ್ಬರ ರೆಡಿ ಮಾಡೋದು ಸ್ವಲ್ಪ ತೋರಿಸ್ತೀರಾ ಸರ್? ತೋರಿಸಿ, ಅಲ್ಲಿ ಬೇರೆ ಕಡೆ ಇದೆ, ತೋರಿಸಿದ್ವಿ ಎಲ್ಲ ಇದು ಮಾಡಿದೆ. ಹೋಗೋಣ ಸರ್. ಬಯೋಫರ್ಟಿಲೈಸರ್ ಸಮಯದಲ್ಲ, ಇದರಲ್ಲಿ ನಾವು ಟ್ಯಾಂಕ್ ನಲ್ಲಿ 1000 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇದೆ. ಇದರಲ್ಲಿ ನಮ್ಮ ವಿ ಫಾರ್ಮ್ಸ್ ಇಂದ ಬ್ಯಾಕ್ಟೀರಿಯಾಸ್ ಎಲ್ಲ ತಂದು ಒಂದು 10 kg ಬೆಲ್ಲ ಹಾಕ್ತೇವೆ. ಅದರಲ್ಲಿ ಒಂದು 5 ಲೀಟರ್ಸ್ ಬಯೋಫರ್ಟಿಲೈಸರ್ಸ್ ಇದರಲ್ಲಿ ಹಾಕಿ ಇದರಲ್ಲಿ ಮಿಕ್ಸ್ ಮಾಡಿ ಆಕ್ಚುಲಿ ಕಟ್ಟಿಗೆಲಿಂದ ತಿರುಗಿಸ್ಬೇಕಂತ ಹೇಳಿದ್ರು. ಕಟ್ಟಿಗೆಲಿಂದ ತಿರುಗಿಸಿದ್ರೆ ಒಂದಕ್ಕೊಂದು ಅದೇ ಕಟ್ಟಿಗೆ ಮತ್ತೆ ನಾವು ಲೇಬರ್ ಇಡ್ತೀವಲ್ಲ, ಇದರಲ್ಲಿ ಮಿಕ್ಸ್ ಮಾಡಿ ಎಲ್ಲ ಕಂಟಾಮಿನೇಷನ್ ಮಾಡ್ತಾರೆ ಅಂತೇಳಿ ಒಂದು ಏರ್ ಪಂಪ್ ಪ್ರೊವೈಡ್ ಮಾಡಿದಮ್ಮ. ಎವ್ರಿ ಅವರು 3 minutes ಇದು ಏರ್ ಒಳಗಡೆ ಹೋಗಿ ಎಲ್ಲ ಮಿಕ್ಸ್ ಮಾಡಿ ಅದು ರೆಡಿ ಆಗ್ತದಮ್ಮ. ಎವ್ರಿ ವೀಕ್ ಒಂದು ವೆರೈಟಿ ಬಿಡ್ತೇವಮ್ಮ. ಇದು ಫಾಸ್ಫರಸ್ ಸಾಲೈಸಿಂಗ್ ಬ್ಯಾಟರಿ ಓಪನ್ ಮಾಡಿದ್ರೆ ಇದ್ರ ಓಪನ್ ಮಾಡಿದ್ರೆ ಅದರಲ್ಲಿ ಖಾಲಿ ಆಗಿದೆ, ನಿನ್ನೆ ಬಿಟ್ಟಿದೆ. ಇದರಲ್ಲಿ ಆಯ್ತಮ್ಮ. ಇದರಲ್ಲಿ ರೆಡಿ ಆಗ್ತದೆ. ಇದು ಸೂಡೋಮೋನಾಸ್ ಮತ್ತು ಬ್ಯಾಸಿಲಸ್ ಸ್ಟಿರ್ ಆಗ್ತಾ ಇದೆ. ಆಟೋಮೆಟಿಕ್ ಸ್ಟಿರ್ ಆಗ್ತದೆ. ಇದು ಫಾಸ್ಫರಸ್ ಸಾಲೈಸಿಂಗ್ ಬ್ಯಾಕ್ಟೀರಿಯಾ ಇದು ಐತಮ್ಮ. ಇದರಲ್ಲಿ ಐತಮ್ಮ ಫಾಸ್ಫರಸ್. ಇದು KMB ಪೊಟಾಶ್ ಸೈಲಮ್ ಬ್ಯಾಕ್ಟೀರಿಯಾ. ಪೊಟಾಶ್ ಮೊಬ್ಲೈಸಿಂಗ್ ಬ್ಯಾಕ್ಟೀರಿಯಾ. ಕಲ್ಚರ್ ಸಾಕು ಎಷ್ಟು ದಿನ ಆಗೈತೆ ಸರ್? ಈಗ ಕಲಿಸಿ 15 days ಆಗ್ತದೆ ನನ್ನೊಂದು. ಇದು ಜಿಂಕು ಮತ್ತು ಸಲ್ಫರ್ ಎರಡು ಮತ್ತು ಒಂದು ಇದ್ರಾಗ ಜಿಂಕು ಸಲ್ಫರ್ ಮೊಬ್ಲೈಸಿಂಗ್ ಬ್ಯಾಕ್ಟೀರಿಯಾ. ಇದು ಟ್ರೈಕೋಡರ್ಮಾ ನೋಡಬಹುದು. ಆ್ಯಕ್ಚುಲಿ ಇದು pH ಕಡಿಮೆ ಇದೆ, ಬಹಳ ಎಸಿಡಿಕ್ ಆಗಿದೆ. ಕಾನ್ಸಂಟ್ರೇಷನ್ ಜಾಸ್ತಿ ಆಗಿದೆ. ಮೇಲ್ಗಡೆ ಲೇಯರ್ ಬಂದಿದ್ರೆ ಕಲ್ಚರ್ ಕಾನ್ಸಂಟ್ರೇಟ್ ಆಗಿದೆ. ಬವೇರಿ ಬೇಸನ್ ವಾಟರ್ ಆ್ಯಡ್ ಮಾಡಬೇಕು. ಇದು ಪ್ಯಾಸ್ಲಮೆಸಿಲ ನಾನು ನೆಮ್ಟೋಡ್ಸ್ ಕಂಟ್ರೋಲ್ಗೆ ಅಂತ ಯೂಸ್ ಮಾಡ್ತಾ ಇದ್ದೆ. ಸರ್, ಇದೆಲ್ಲ ಬಳಸೋದ್ರಿಂದ ನಿಮ್ಮ ಒಪಿನಿಯನ್ ಸರ್ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಸರ್? ಒಪಿನಿಯನ್ ಏನಮ್ಮ, ಈಲ್ಡಿಂಗ್ ಬರ್ತಾ ಇದೆ, ಅದೇ ರಿಸಲ್ಟ್ ಅಮ್ಮ. ಈಲ್ಡಿಂಗ್ ಬರ್ತಾ ಇದೆ, ಚೆನ್ನಾಗಿ ಬರ್ತಾ ಇದೆ. ಈಗ ಎಲ್ಲ ನಮ್ಮ ಏಲಕ್ಕಿ ಬಾಳೆನೂ ಚೆನ್ನಾಗಿ ಬರ್ತಾ ಇದೆ, ಆಯಿಲ್ ಪಾಮ್ ಚೆನ್ನಾಗಿ ಬರ್ತಾ ಇದೆ. ಹಲವಾರು ಹಣ್ಣಿನ ಗಿಡ ಹಾಕಿದ್ವಿ, ಅದನ್ನು ಚೆನ್ನಾಗಿ ಬರ್ತಾ ಇದೆ. ಏನು ಪ್ರಾಬ್ಲಮ್ ಇಲ್ಲಮ್ಮ. ಈಗ ಸಾಯಿಲ್ ಟೆಸ್ಟ್ ಮಾಡಿದ್ರೆ ಗೊತ್ತಾಗ್ತದೆ ಅದರಲ್ಲಿ ಎಷ್ಟು ಬ್ಯಾಕ್ಟೀರಿಯಾ ಇದೆ ಅಂತೇಳಿ. ನಮ್ಮ ರಿಸಲ್ಟ್ ಈಲ್ಡಮ್ಮ. ರೈತರಿಗೆ ರಿಸಲ್ಟ್ ಏನ್ ಬೇಕಾಗಿದೆ, ಮತ್ತೆ ಅದರಲ್ಲಿ ಬ್ಯಾಕ್ಟೀರಿಯಾ ಇದ್ದೇ ಇಲ್ಲ ಅಂತ ಬೇರೆ ಇಲ್ಲ. ಈಲ್ಡೇ ನಮ್ಗೆ ಇದಾಗ್ತದಮ್ಮ. ನಮ್ಮ ಸರ್ಕಾರ ಗೊಬ್ಬರನು ಈಗ ಬಹಳಷ್ಟು ಆಯಿಲ್ ಪಾಮ್ಗೆ ಅಷ್ಟೇ ನಮ್ಗೇನು ಸ್ವಲ್ಪ ಮೇನ್ ಕ್ರಾಪ್ ಅಂತ ಹಾಕಿದೀವಿ. ಅದನ್ನ 50% ಮಾಡಿದ್ವಿ, 20% ಮಾಡಿದ್ವಿ. ಈಗ ಅದನ್ನು ಕಟ್ ಮಾಡ್ಬೇಕಂತ ಮಾಡಿದಮ್ಮ. ಏಲಕ್ಕಿ ಬಾಳಿಗೆ 1 ಗ್ರಾಮನು ಆಗ್ತಾ ಇಲ್ಲ, ಅದನ್ನು ಈಲ್ಡಿಂಗ್ ಬರ್ತಾ ಇದೆ. ಅದರಲ್ಲಿ ರಿಸಲ್ಟ್ ಗೊತ್ತಾಗಿದೆ. ಹಲವಾರು ಹಣ್ಣಿನ ಗಿಡ ಹಾಕಿದ್ವಿ, ಅದರಲ್ಲಿ ಈಲ್ಡಿಂಗ್ ಚೆನ್ನಾಗಿ ಬರ್ತಾ ಇದೆ. ಈಗ ಟ್ರಯಲ್ ಬೇಸಿಸ್ ನಲ್ಲಿ ಒಂದು ಬೇರೆ ಕಡೆ ಹಾಕಿದ್ವಮ್ಮ, ಅದನ್ನು ತೋರಿಸಿ ನಮ್ಮ ಪಾಮ್ ಗ್ರಾನೈಟ್ ಹಾಕಿದ್ವಿ. ಬೇರೆ ರೈತರಿಗೆ ಏನಾದ್ರು ನಿಮ್ಮ ಸಜೆಷನ್ಸ್? ಬೆಸ್ಟ್ ಇದಮ್ಮ, ಇಮಿಡಿಯೇಟ್ ಅಂತ ರಿಸಲ್ಟ್ ಬರಲ್ಲ. ಮೊದಲಿಂದ ಹೇಳ್ತಾ ಇದೀನಿ, ಇದೇನು ಬಳಸ್ಬೇಕಂದ್ರೆ ಕಂಟಿನ್ಯೂಸ್ ಹಂಗೆ ಬಳಸ್ಕೊಂತ ಹೋದ್ರೆ ನಮ್ಮ 1 year ನಲ್ಲಿ 6 months 1 year ನಲ್ಲಿ ನಮ್ಗೆ ರಿಸಲ್ಟ್ ಕಾಣಿಸ್ತಾ ಇದೆ. ಬೆಳೆಸೋದು ಚೆನ್ನಾಗಿರ್ತದಮ್ಮ. ಎಲ್ಲ ಅದು ನಮ್ಮ ಸಾಯಿಲ್ ಫಲವತ್ತ ಆಗ್ತದೆ, ಆಟೋಮೆಟಿಕ್ ಆಗಿ ಫೀಲಿಂಗ್ ಬರ್ತದಮ್ಮ. ಮೊದಲಿದ್ ಮಣ್ಣಿಗೂ ಇವಾಗಿರೋ ಮಣ್ಣಿಗೂ ಡಿಫ್ರೆನ್ಸ್ ಇದೆ ಅಮ್ಮ, ಡಿಫ್ರೆನ್ಸ್ ಇದೆ, ಚೆನ್ನಾಗಿದೆ ಅಮ್ಮ. ಫಲವತ್ತತೆ ಇದೆ ಅಮ್ಮ, ಎಲ್ಲ ಆರ್ಗಾನಿಕ್ ಕಂಟೆಂಟ್ ಇದೆ ಅಮ್ಮ. ಎರೆಹುಳ ಎಲ್ಲ ಮೇಲೆ ಬಂದು ಎಲ್ಲ ಈ ಆರ್ಗಾನಿಕ್ ಕಂಟೆಂಟ್ ತಿಂದು ಎಲ್ಲ ಗೊಬ್ಬರ ಮಾಡ್ತಾ ಇದ್ದಮ್ಮ. ಎಲ್ಲ ಎಲ್ಲಿ ನೋಡಿದ್ರೆ ಎರೆಹುಳ ಕಟ್ ಮಾಡಿದೆ, ಎಲ್ಲಿ ತೆಗೆದು ನೋಡಿದ್ರೆ ಗೊತ್ತಾಗ್ತಮ್ಮ ಎರೆಹುಳ ಎಲ್ಲ ಅದು ತೋಟದಾಗ.
ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ, ಮಾಡ್ಬೋದು ಎಲ್ಲ. ಥ್ಯಾಂಕ್ ಯು ಸರ್, ನಿಮ್ಮ ಒಪಿನಿಯನ್ ಥ್ಯಾಂಕ್ ಯು ಶೇರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆಲ್ಕಮ್. ನೋಡಿದ್ರಲ್ಲ ರೈತ ಬಾಂಧವರೇ, ಶ್ರೀನಿವಾಸ್ ರೆಡ್ಡಿ ಅವರು ವಿಫಾರ್ಮ್ನ ಬಯೋ ಉತ್ಪನ್ನಗಳನ್ನ ಬಳಸ್ಕೊಂಡು ಅವರ ಆಯಿಲ್ ಪಾಮ್ನ ಉತ್ಪನ್ನವನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಹೀಗೆ ನೀವು ಬಳಸ್ಕೊಳ್ಳಿ, ನಿಮ್ಮ ಬೆಳೆಯ ಉತ್ಪಾದನೆಯನ್ನು ಹೆಚ್ಚು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕಾಣಿಸುವ ನಂಬರ್ ಅನ್ನು ಸಂಪರ್ಕಿಸಿ. ಧನ್ಯವಾದಗಳು.